ಏರ್ಪೋರ್ಟ್ ವಿಚಾರದಲ್ಲಿ ಸರ್ಕಾರದಲ್ಲೂ ಗೊಂದಲ ಜೊತೆಗೆ ನಿಮ್ಮಲ್ಲೇ ಕಾಂಪಿಟೇಷನ್ ಅಷ್ಟು ಒಂದು ನಿಮಿಷ ತಾಳಿ ಕಾಂಪಿಟೇಷನ್ ಅನ್ನೋದು ಬರೋದಿಲ್ಲ. ಭಾರತ ಸರ್ಕಾರ ಕರ್ನಾಟಕ ರಾಜ್ಯದ ಹಿತವನ್ನು ಕಾಪಾಡುವಾಗ ಸಾಧಕ ಬಾಧಕಗಳನ್ನು ಯಾವ ರೀತಿ ನೋಡಬೇಕು ಮತ್ತು ಪಕ್ಕದಲ್ಲೇ ಏನು ಹೊಸೂರಿನಲ್ಲಿ ತಮಿಳುನಾಡು ಸರ್ಕಾರ ಮತ್ತೊಂದು ವಿಮಾನ ನಿಲ್ದಾಣವನ್ನು ಮಾಡುವಾಗ ಆಗ್ತಕ್ಕಂಥ ಕೆಲವು ಅನಾನುಕೂಲತೆಗಳೇನು ಅನ್ನೋದನ್ನು ಪರಿಗಣಿಸಿ ಮಾನ್ಯ ಎಂ.ಬಿ. ಪಾಟೀಲರು ಸಾಕಷ್ಟು ಅದರಲ್ಲಿ ಈಗಾಗಲೇ ಅದನ್ನು ವಿಶ್ಲೇಷಣೆ ಮಾಡಿದ್ದಾರೆ ಮತ್ತು ಸಾಕಷ್ಟು ವಿಚಾರಗಳನ್ನು ಚರ್ಚೆ ಮಾಡಿದ್ದಾರೆ. ಎಲ್ಲಿ ಮಾಡಿದ್ರೆ ಅನುಕೂಲ ಅನ್ನೋದನ್ನು ಕೂಡ ಒಂದು ಹಂತಕ್ಕೆ ಬಂದಿದ್ದಾರೆ. ಅವರು ಕಳಿಸ್ಕೊಡ್ತಾರೆ. ಅವ್ರು ಕಳಿಸ್ಕೊಟ್ಟ ತಕ್ಷಣ ಭಾರತ ಸರ್ಕಾರ ಅದನ್ನು ಮತ್ತೆ ಯಾವ ರೀತಿ ಆಗುತ್ತೆ ಏನು ಅನ್ನೋದು ಸಾಮಾನ್ಯ ಜನರಿಂದ ಬರ್ತಕ್ಕಂಥ ಕೆಲವು ಸಂದೇಶ. ಕಂಗ್ರ್ಯಾಚುಲೇಷನ್ಸ್. ಯಾರು ಹುಡುಗ? ಮದುವೆ ಅಲ್ಲ, ಬಿಸ್ನೆಸ್ ಸ್ಟಾರ್ಟ್ ಮಾಡ್ತಾ ಇದ್ದೀನಿ. ಹೌದಾ? ಹೇಗೆ? ಬಾಸ್ ವಾಲಾ ಬಿ ದ ಬಾಸ್ ಗಳನ್ನು ಪರಿಗಣಿಸಿ ಅದನ್ನು ಸೂಕ್ತವಾದ ಸ್ಥಳದಲ್ಲಿ ಮಾಡೋದಕ್ಕೆ ನನಗೂ ಕೂಡ ಬಂದಿದ್ದರು. 34 ಜನ ಬಂದು ನನಗೂ ಮನವಿಯನ್ನು ಕೊಟ್ಟಿದ್ದರು ಜಯಚಂದ್ರ ಅವರ ಒಂದು ಮುಂದಾಳತ್ವದಲ್ಲಿ. ಅದನ್ನು ಕೂಡ ನಾನು ಸಂಬಂಧಪಟ್ಟಂಥ ನಮ್ಮ ಸಿವಿಲ್ ಏವಿಯೇಷನ್ ಮಂತ್ರಿಗಳಿಗೂ ಕಳಿಸಿದ್ದೇನೆ. ಹಾಗಾಗಿ ಇದು ಅಂಥ ಗೊಂದಲ ಏನಿಲ್ಲ, ಚರ್ಚೆ ಆಗ್ತದೆ. ಸೂಕ್ತವಾದ ಸ್ಥಳದಲ್ಲಿ ಆ ಏರ್ಪೋರ್ಟನ್ನು ಮಾಡ್ತಕ್ಕಂಥದ್ದು ಎರಡನೇ ಏರ್ಪೋರ್ಟನ್ನು ಮಾಡೋದಕ್ಕೆ ಸರ್ಕಾರ, ರಾಜ್ಯ ಸರ್ಕಾರ ಸೂಕ್ತವಾದ ಒಂದು ಇದನ್ನು ಸಲಹೆಯನ್ನು ನಮಗೆ ಭಾರತ ಸರ್ಕಾರ ಕಳಿಸ್ಕೊಡ್ತದೆ ಅನ್ನೋ ನಂಬಿಕೆ ನಂದು. ಸರ್ ನೋಡಿ, ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ, ಇನ್ನೊಂದು ಕರ್ನಾಟಕ ಅನ್ನೋದಕ್ಕಿಂತ ನಾವೆಲ್ಲರೂ ಕೂಡ ಕರ್ನಾಟಕದವರ ಭಾರತೀಯರು. ಹಾಗಾಗಿ ಉತ್ತರ ಕರ್ನಾಟಕದಲ್ಲಿ ನಾವೇ ಇದ್ದಾಗ ಬಿಜಾಪುರದ ರೈಲ್ವೆ ಸ್ಟೇಷನನ್ನು ಏರ್ಪೋರ್ಟನ್ನು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ಸನ್ಮಾನ್ಯ ಬಸವರಾಜ ಬೊಮ್ಮಾಯಿ ಅವರು ನಾವೇ ಇದ್ದಾಗ ಮಾಡಿದ್ವಿ. ಇದು ಆಗಿದೆ. ರಾಯಚೂರಿನಲ್ಲಿ ಆಗ್ತಾಯಿದೆ. ಮತ್ತು ಗುಲ್ಬರ್ಗಾದಲ್ಲಿ ಇರ್ತಕ್ಕಂಥದ್ದು ಕೂಡ ನಾವು ಅಂತಾರಾಷ್ಟ್ರೀಯ ಮಟ್ಟಕ್ಕೆ ತಗೊಂಡು ಹೋಗಬೇಕು ಅನ್ನೋ ತೀರ್ಮಾನ ನಾನೇ ಇದ್ದಾಗ, ನಾನು ಅವತ್ತು ಇನ್ಫ್ರಾಸ್ಟ್ರಕ್ಚರ್ ಮಂತ್ರಿ ಆಗಿದ್ದಾಗ ಕಳಿಸಿದ್ದೀವಿ. ಹೀಗೆ ನಾವು ಈ ಗೊಂದಲವನ್ನು ಬಿಟ್ಟು ನಾವೆಲ್ಲರೂ ಕೂಡ ಒಂದು ಅನ್ನೋ ಮಟ್ಟದಲ್ಲಿ ಕೆಲಸ ಮಾಡ್ತಕ್ಕಂಥದ್ದಕ್ಕೆ ಎಲ್ಲ ಕಡೆ ಅನುಕೂಲಕ್ಕೋಸ್ಕರವಾಗಿ ಮಾಡೋದ್ರ ಜೊತೆಯಲ್ಲಿ ನಾವು ಕರ್ನಾಟಕದ ರಾಜಧಾನಿ ಬೆಂಗಳೂರಿನಲ್ಲಿರ್ತಕ್ಕಂಥ ಜನಸಂದಣಿಯನ್ನು ಮತ್ತು ಬರ್ತಕ್ಕಂಥ ಒಂದು ಅಲ್ಲಿಂದ ಬರ್ತಕ್ಕಂಥ ಏನು ದೊಡ್ಡ ದೊಡ್ಡ ಕಾರ್ಖಾನೆಗಳಿರ್ಬೋದು, IT-BTಗಳಿರ್ಬೋದು, ಎಲ್ಲವನ್ನೂ ಕೂಡ ಪರಿಗಣಿಸಿ ಈ ಕೆಲಸವನ್ನು ಮಾಡಬೇಕಾಗಿದೆ. ದಯಮಾಡಿ ನಾನು ತಮ್ಮನ್ನು ಮನವಿ ಮಾಡ್ತೀನಿ. ನಾನು ಉತ್ತರ ಕರ್ನಾಟಕ, ಮಧ್ಯ ಕರ್ನಾಟಕ ಅನ್ನೋದು ಬಿಟ್ಟು ನಾವೆಲ್ಲ ಕರ್ನಾಟಕದವರು ಭಾರತೀಯರಾಗಿ ಒಂದಾಗಿ ಕೆಲಸ ಮಾಡೋಣ.